5 ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರನ ಮಾತು ಮನಸ್ಸಲ್ಲೇನಿದೆ, ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ನಾನು ಲೋಹಿತ್ ಕುಮಾರ್ ಶಿರೋಳ್. ಎರಡು 2023ರಲ್ಲಿ ಏನು ಇಲ್ಲಿನ ಜನ ಇದ್ದಾರೆ, ಮತದಾರರಿದ್ದಾರೆ, ಇಲ್ಲಿ ಶಾಸಕರ ಮೇಲೆ ಯಾವೆಲ್ಲ ಭರವಸೆಗಳನ್ನ ಇಟ್ಕೊಂಡಿದ್ದಾರೆ, ಯಾವೆಲ್ಲ ತಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಮುಂಬರುವಂಥ ಚುನಾವಣೆಯನ್ನು ನೋಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಜನರಿಂದಲೇ ಜನ ಮನ ಮತ ಕಾರ್ಯಕ್ರಮದ ಮೂಲಕ ನಾವು ತಿಳ್ಕೊಳ್ಳೋಣ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿಯ ಮೊದಲ ಮತಕ್ಷೇತ್ರ ನಿಪ್ಪಾಣಿ. ಹಾಗೆ ಚುನಾವಣಾ ಲಿಸ್ಟ್ನ ಕ್ರಮ ಸಂಖ್ಯೆಯಲ್ಲೂ ಕೂಡ ಮೊದಲ ಮತಕ್ಷೇತ್ರವೇ ನಿಪ್ಪಾಣಿ. ರಾಜಧಾನಿ ಬೆಂಗಳೂರಿನಿಂದ ಬರೋಬ್ಬರಿ 600 ಕಿಲೋಮೀಟರ್ ದೂರದಲ್ಲಿದೆ ನಿಪ್ಪಾಣಿ. 2013ಕ್ಕೂ ಮೊದಲು ನಿಪ್ಪಾಣಿ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಸತತ 3 ಬಾರಿ ಕಾಂಗ್ರೆಸ್ನ ಕಾಕಾಸಾಬ ಪಾಟೀಲ್ ಶಾಸಕರಾಗಿದ್ದರು. ಇದೀಗ ಬಿಜೆಪಿಯ ಮಹಿಳಾ ಸಚಿವೆ ಶಶಿಕಲಾ ಜೊಲ್ಲೆ ಇಲ್ಲಿನ ಎಂಎಲ್ಎ. 2013, 2018ರಿಂದಲೂ ಕೂಡ ಶಶಿಕಲಾ ಜೊಲ್ಲೆಯದ್ದೇ ಇಲ್ಲಿ ದರ್ಬಾರ್. ನಿಪ್ಪಾಣಿ ಕ್ಷೇತ್ರದಲ್ಲಿರುವಂತಹ ಪುರುಷ ಮತದಾರರು 1,09,343, ಹಾಗೆ ಮಹಿಳಾ ಮತದಾರರು 1,06,675, ಒಟ್ಟು ಮತದಾರರು 2,16,018. ನಿಪ್ಪಾಣಿ ಕ್ಷೇತ್ರದ ಜಾತಿ ಲೆಕ್ಕಾಚಾರ ನೋಡೋದಾದ್ರೆ ಇಲ್ಲಿ ಮರಾಠ ಮತದಾರರೇ ನಿರ್ಣಾಯಕ. 2ನೇ ಸಾಲಿನಲ್ಲಿ ಲಿಂಗಾಯತ ಮತದಾರರು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಜೊತೆಗೆ ಜೈನ, ಕುರುಬ ಸಮುದಾಯ ಹಾಗೂ ಮುಸ್ಲಿಂ ಮತದಾರರನ್ನ ಕಡೆಗಣಿಸುವಂತಿಲ್ಲ. ಈ ಬಾರಿ ಸಂಭಾವ್ಯ ಅಭ್ಯರ್ಥಿಗಳು ಯಾರೆಂದು ನೋಡೋದಾದ್ರೆ 2023ರ ಚುನಾವಣೆಗೆ ಈಗ ಮತ್ತೊಮ್ಮೆ ಬಿಜೆಪಿಯಿಂದ ಶಶಿಕಲಾ ಜೊಲ್ಲೆ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲಿದ್ದಾರೆ. ಕಾಂಗ್ರೆಸ್ ಇದುವರೆಗೂ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ. ಮಾಜಿ ಶಾಸಕ ಕಾಕಾಸಾಹೇಬ ಪಾಟೀಲ, ವೀರಕುಮಾರ ಪಾಟೀಲ, ಲಕ್ಷ್ಮಣರಾವ್ ಚಿಂಗಳೆ ಅರ್ಜಿ ಹಾಕಿದ್ದಾರೆ. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಆಗಿದೆ ಅಂತ ನೋಡೋದಾದ್ರೆ ನಿಪ್ಪಾಣಿ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿ ಆಗಿದೆ. ಜೊಲ್ಲೆ ಉದ್ಯೋಗ ಸಮೂಹದ ಮೂಲಕ ಒಂದಷ್ಟು ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ದಾರೆ. ಗವಾನ ಗ್ರಾಮದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೂ ಹಂಚಿನಾಳ ಗ್ರಾಮದಲ್ಲಿ ರಾಣಿ ಚೆನ್ನಮ್ಮ ವಸತಿ ಶಾಲೆ ಆರಂಭವಾಗಿದೆ. ಕೋವಿಡ್ ಸಂದರ್ಭದಲ್ಲಿ ತಮ್ಮದೇ ಶಾಲೆಗಳನ್ನು ಕೋವಿಡ್ ಆಸ್ಪತ್ರೆ ಮಾಡಿದ್ದ ಶಶಿಕಲಾ ಜೊಲ್ಲೆ ಉಚಿತ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಆದರೆ ಕ್ಷೇತ್ರದ ಸವಾಲುಗಳು ಅನೇಕ. ನಿಪ್ಪಾಣಿ ಪಟ್ಟಣಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಗ್ರಾಮೀಣ ಭಾಗದ ರಸ್ತೆಗಳು, ಪಟ್ಟಣ ಪ್ರದೇಶದಲ್ಲಿ ಚರಂಡಿ ವ್ಯವಸ್ಥೆ ಇದೆ. 2 ಬಾರಿ ಪ್ರವಾಹ ಬಂದರೂ ಕೂಡ ಸರಿಯಾಗಿ ಪರಿಹಾರ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ ಜೊಲ್ಲೆ. ಕ್ಷೇತ್ರದ ಜನರ ಬೇಡಿಕೆಗಳು ಹಲವು. ಮಹಾರಾಷ್ಟ್ರದ ಮಾದರಿಯಲ್ಲಿ ಗಡಿಯಲ್ಲಿ ಔದ್ಯೋಗಿಕ ಕ್ಷೇತ್ರದ ನಿರ್ಮಾಣ ಆಗಬೇಕಾಗಿದೆ. ತಂಬಾಕು ಬೆಳೆಗಾರರು ಹೆಚ್ಚಿದ್ದು ಪರ್ಯಾಯ ವ್ಯವಸ್ಥೆ ಆಗಬೇಕಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಶಾಶ್ವತ ಪರಿಹಾರ ಸಿಗಬೇಕಾಗಿದೆ. ಗುಡ್ಡಗಾಡು ಪ್ರದೇಶದಲ್ಲಿ ನೀರಾವರಿ ವ್ಯವಸ್ಥೆ ಆಗಬೇಕು. ಹಾಗೆ ನದಿಗಳ ನೀರಿನಿಂದ ಕೆರೆಗೆ ನೀರು ತುಂಬಿಸುವಂತ ಯೋಜನೆ ಜಾರಿಗೆ ತರಬೇಕು. ರಾಜ್ಯದ ಹೆಬ್ಬಾಗಿಲು ಅಂತಾನೆ ಕರೆಸಿಕೊಳ್ಳುವಂಥ ನಿಪ್ಪಾಣಿ ಕ್ಷೇತ್ರದಲ್ಲಿ ನಾನಿವಾಗ ಇದ್ದೀನಿ. ಮೊದಲನೇದಾಗಿ ನಿಪ್ಪಾಣಿ ಪಟ್ಟಣದ ಏನು ಮುಖ್ಯ ದೇವಸ್ಥಾನ ಇದೆ, ಮಹಾದೇವ ದೇವಸ್ಥಾನ, ಆ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ನಾವೀಗಿದ್ದೀವಿ. ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ಮೊದಲು ದೇವರ ದರ್ಶನ ಪಡ್ಕೋಬೇಕು ಅನ್ನುವಂಥದ್ದು ಇಲ್ಲಿನ ಪ್ರತೀತಿ. ನಾವು ಕೂಡ ಇವತ್ತು ದೇವರ ದರ್ಶನವನ್ನು ಮಾಡ್ಕೊಳ್ಳೋಣ, ಬಳಿಕ ಇಲ್ಲಿ ಜನರ ಜನ ಮನ ಮತ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ. ನಾವೀಗ ನಿಪ್ಪಾಣಿ ಬಸ್ ನಿಲ್ದಾಣದಲ್ಲಿದ್ದೀವಿ. ಬಸ್ ನಿಲ್ದಾಣದಲ್ಲಿ ಬಹುತೇಕ ಹಳ್ಳಿಯಿಂದ ಬರ್ತಕ್ಕಂಥ ಜನರು ಇದ್ದಾರೆ, ಯುವಕರು ಇದ್ದಾರೆ, ವಯಸ್ಸಾದವರು ಇದ್ದಾರೆ, ಮಹಿಳೆಯರು ಇದ್ದಾರೆ. ಬನ್ನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಅವರ ಕ್ಷೇತ್ರದ ಬಗ್ಗೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಮಹಾಂತೇಶ್ ಪಾಟೀಲ್ ಅಂತ. ಯಾವ್ರು ಸರ್? ಒಂದು ಪ್ರಾಪರ್ ಹುನ್ನರ್ಗಿ ಸರ್. ಏನು ಹೇಳ್ತೀವಿ ಸರ್ ನಿಮ್ಮ ಕ್ಷೇತ್ರದ ಬಗ್ಗೆ? ಒಳ್ಳೆ ಕೆಲಸಗಳು ಆಗ್ಯಾವ ಸರ್, ಚೆನ್ನಾಗಿ ಕೆಲಸಗಳು ಆಗ್ಯಾವ, ಅಭಿವೃದ್ಧಿ ಆಗಿದೆ ಸರ್. ಒಂದು ಕ್ಷೇತ್ರದಲ್ಲಿ ಮೂಲಭೂತ ಸುವಿಧೆ ಏನು ಬೇಕಾವೆಲ್ಲ ಈ ಸಲ ಆಗ್ಯಾವ ಸರ್, ವರ್ಕ್ ಆಗ್ಯಾವ, ಚೆನ್ನಾಗಿ ವರ್ಕ್ ಆಗ್ಯಾವ. ವಿಶೇಷವಾಗಿ ರಸ್ತೆ, ಸಮುದಾಯ ಭವನಗಳಾಗಲಿ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತುಗಳು ಕೊಡೋರು, ಶಾಲೆಗಳ ಕೊಠಡಿಗಳಾಗಲಿ ಎಲ್ಲ ಚೆನ್ನಾಗಿ ವರ್ಕ್ ಆಗಿದೆ ಸರ್, ಎಲ್ಲ ಕಡೆ ಆಗಿದೆ ಸರ್. ಚೆನ್ನಾಗಿ ಸರ್ ನಿಮ್ಮ ಹೆಸರು? ರಾಜೀವ್ ಕೋಳಿರಿ. ಯಾವರು ಸರ್?
ಏನು ಹೇಳ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ? ಎಲ್ಲ ಕೆಲಸ ಒಳ್ಳೆ ಚಲೋ ಆಗೈತಿ, ಒನ್ ನಂಬರ್ ಕೆಲಸ ಆಗೈತಿ. ಇನ್ನೂ ಏನಾದರೂ ಆಗ್ಬೇಕಾಗಿತ್ತಾ? ಏನು ಕತೆ? ಇನ್ನೂ ಏನು ಕೆಲಸ ಇಲ್ರಿ, ಎಲ್ಲ ಆಗಿದಾವ್ರಿ, ಎಲ್ಲ ಆಗೈತಿ. ಸರ್ ನಿಮ್ಮ ಹೆಸರು? ನಮ್ದು ಅಶೋಕ್ ನಾಯ್ಕ್, ಯಾವ ಊರು ಸರ್ ನಿಮ್ಮದು? ಕೃಷ್ಣಾಳ್, ನಿಪ್ಪಾಣಿ ಮತಕ್ಷೇತ್ರ. ಏನು ಹೇಳ್ತೀರಿ ಸರ್ ನಿಮ್ಮ ಕ್ಷೇತ್ರದ ಬಗ್ಗೆ? ಕಾಕಾಸಾಹೇಬ್ ಬರ್ತಾ 100%. ಇಲ್ಲ ಕಾಕಾ ಸಾಹೇಬ್ ಬರಲಿ, ನಿಮ್ಮ ಕ್ಷೇತ್ರ ಬಗ್ಗೆ ಡೆವಲಪ್ಮೆಂಟ್ ಆಗೈತೋ ಇಲ್ಲೋ ಏನು ಹೇಳಕ್ ಬಿಟ್ಟು? ಸರ್ ಏನು ಕೆಲಸ ಆಗಿಲ್ಲ ನಮ್ಮ ಊರಾಗ್ರೆ ಏನಾಗಿಲ್ಲ, ಕೃಷ್ಣಾದಾಗಿಲ್ಲ. ಏನು ಆಗ್ಬೇಕಾಗಿತ್ತು ನಿಮ್ಮ ಊರಾಗ? ನಮ್ಮ ಊರಾಗ ಅಂದ್ರೆ ಗಟರಿ ಆದಿಗಳ ನೀರು ಕುಡು ಅದಾಗಿಲ್ಲ ಒಟ್ಟು. ಇಲ್ಲ ಇಲ್ಲ. ಇದು ವಿಶೇಷವಾಗಿ ಗಡಿ ಭಾಗ ರೀ, ಇಲ್ಲಿ ಕನ್ನಡ ಅಭಿವೃದ್ಧಿ ಆಗುವಂಥ ಕೆಲಸಗಳಾಗಿದಾವ ಏನು? ಇಲ್ರಿ ಸರ್, ಆಗಿಲ್ಲ 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 ಸರ್. ಏನು ಹೇಳ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ? ಇಲ್ಲಿಯ ಈಗಿನ ವಿದ್ಯಮಾನ MLA ಇದ್ದಾರೆ, ಶಶಿಕಲಾ ಜೊಲ್ಲೆ ವೈನಿಯವರು, ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿವರೆಗೆ ಹೇಳಬೇಕಂದ್ರೆ 2013ರಲ್ಲಿ ಅವರಿಗೆ ಮೊದಲ ಚಾನ್ಸ್ ಸಿಕ್ಕಿದ್ದು. ಆವಾಗ ಏನೂ ಆಗಿರಲಿಲ್ಲ. ಅದರ ಹಿಂದೆ ಅವ್ರು ಬಂದ ತಕ್ಷಣ ಎಲ್ಲ ಇಲ್ಲಿ ಏನು ಈಗ ನೋಡ್ತಾ ಇದ್ದಾರೆ, ನೀವು ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ನಾಯಿಗಳು ಹಂದಿಗಳು ಎಲ್ಲ ಇರ್ತಿದ್ವು. ಇವಾಗ ನೋಡ್ತಾ ಇದ್ದಾರೆ ಜನರು ಕುಂತ್ಕೊಳ್ಳಿಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೇ ಒಂದು ಬೆಳಗಾವಿಯಲ್ಲೂ ಒಂದು ಈ ಥರ ಇದಿಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲ, ಆ ಥರ ನಮ್ಗೆ ಬಸ್ ಸ್ಟ್ಯಾಂಡ್ ಆಗಿದೆ. ಇಲ್ಲಿ ಒಟ್ಟಲ್ಲಿ ಶಾಸಕರ ಕೆಲಸ ತೃಪ್ತಿ ತಂದಿದೆ ನಮಗೆ. ತೃಪ್ತಿ 100%. ಸೊ ನಿಮ್ಮ ಊರಿನ ಬಗ್ಗೆ ಏನು ಹೇಳ್ತೀರ? ನಿಮ್ಮ ಊರಾಗ ಕ್ಷೇತ್ರದಾಗ ಬದಲಾವಣೆ ಚಲೋ ಕೆಲಸಗಳಾಗಿದಾವ ಏನು? ಎಲ್ಲ ಚಲೋ ಆಗೈತಿ, ಎಲ್ಲ ಚಲೋ ಆಗಿತ್ತು. ಇಲ್ಲಿ MLA ಚಲೋ ಮಾಡಿದಾರೆ. ಹಾಂ ಜೊಲ್ಲೆ ವೈನಿ. ಇನ್ನೂ ಏನು ಆಗ್ಬೇಕಾಗಿತ್ತು ನಿಮ್ಮ ಊರಿಗೆ? ನಮ್ಮ ಊರಿಗೆ ಅನ್ನೋದರ ತಕರಾರು ಏನಿಲ್ಲ, ಚಲೋ ಆಗಿತ್ತು ಎಲ್ಲ. ಈಗ ಸದ್ಯಕ್ಕೆ ನಿಪ್ಪಾಣಿ ಕ್ಷೇತ್ರದ ರಾಜಕೀಯ ಏನೈತ್ರಿ? ಹಾಂ ಜೊಲ್ಲೆ ಬೈ BJP ಹಾಂ ಜೋರಾಗಿತ್ತು. ಒಂದು ಮನುಷ್ಯರ ದವಾಖಾನೆ ಬೇಕ್ರಿ ನಮ್ಮ ಕಡೆ, ದವಾಖಾನೆ ಇಲ್ಲ. ನಿಮ್ಮ ಊರಾಗ ದವಾಖಾನೆ ಇಲ್ಲ? ನಿಮ್ಮ ಊರಾಗ ಎಷ್ಟು ಜನಸಂಖ್ಯೆ ಐತ್ರಿ? ಲೋಕಸಂಖ್ಯೆ 5000 ಅಸಲ್ 5000 ಐತಿ. 5,000 ಇದ್ರು ದವಾಖಾನೆ ಇಲ್ಲ? ಇಲ್ಲ ರೀ. ನೀವು ಇಲ್ಲಿ ಶಾಸಕರಿಗೆ ಹೇಳಿಲ್ವಾ ನೀವು ಒಂದು ನಮ್ಮೂರಿಗೆ ದವಾಖಾನೆ ಕೊಡ್ರಿ ಮಾಡ್ರಿ ಅಂತ? 2-3 ಸರ್ತಿ ಮಂಜೂರು ಮಾಡಿರ್ರಿ, ಜಾಗನೇ ಇಲ್ಲ ಕಟ್ಟಾಕ ದವಾಖಾನೆ ಅನ್ನೋಣ. ಒಮ್ಮೆ ಬಿಟ್ಟು 2 ಸರ್ತಿ ಹೋದ್ರು ತಿರುಗಿ ಅದು ಹಿಂಗಾಗೈತಿ. ಮತ್ತೆ ಈಗ ನೀವು ಹೆಂಗ್ ಮಾಡ್ತೀರಿ ದವಾಖಾನಿಗೆಲ್ಲ ಬರ್ಬೇಕಾದ್ರೆ? ನಿಪ್ಪಾಣಿಗೆ ಬರ್ತೇವ್ರಿ. ಎಷ್ಟು ದೂರ ಆಕೈತ್ರಿ? 10 ಕಿಲೋಮೀಟರ್ ಆಗ್ತೈತಿ. ಏನ್ರಿ ಒಂದ್ ಸ್ವಲ್ಪ ಆರಾಮ್ ತಪ್ಪಿರು ನಿಪ್ಪಾಣಿಗೆನ ಬರ್ಬೇಕು? ನಿಪ್ಪಾಣಿಗೆ ಬರಬೇಕು. ಎಲ್ಲಿರ ಅಂತ ಇದಕ್ಕೆ ಹೋಗ್ಬೇಕ್ರಿ, ಎಲ್ಲಿ ಬುಗಟೆ ಅಲ್ಲೂರ್ ಅಂತ ಐತ್ರಿ, ಅಲ್ಲಿ ಹೋಗ್ಬೇಕು. ಎಲ್ಲ ಚಲೋ ಅದ. ಜೊಲ್ಲೆ ಅವರೆಲ್ಲ ಚಲೋ ಮಾಡ್ಯಾರ, ಜೊಲ್ಲೆ ಮೇಡಮ್. ಆಮೇಲೆ ಈಗ ಜತ್ರೇಟ ಗ್ರಾಮ ಅಭಿವೃದ್ಧಿ, ಸ್ವಚ್ಛ ಗ್ರಾಮ ಅಭಿವೃದ್ಧಿ ಅಂತ ಇದಾಗ್ಯದ, ಚಲೋ ಕೆಲಸ ಆಗ್ಯದ. ಅದು ನಂಬರ್ ಬಂದದ. ಓಹೋ. ಓಕೆ, ಈಗ ನೀವು ಒಬ್ರು ಮಹಿಳೆ ಇದ್ದೀರಿ, ಇಲ್ಲಿ ಶಾಸಕರು ಕೂಡ ಮಹಿಳೆನೇ, ಹಂಗಾಗಿ ಏನಾದ್ರು ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಏನಾದ್ರು ಮಾಡಿದಾರ? ಇಲ್ಲ, ಭರ್ಪೂರ್ ಮಾಡಿದಾರೆ ಅವರು. ಜೊಲ್ಲೆ ಮೇಡಮ್ ಅಲ್ಲ, ಭರ್ಪೂರ್ ಮಾಡಿದ್ದಾರೆ. ನಮ್ಮ ಜೊತೆಗೆ ಒಂದಷ್ಟು ಆಟೋ ಚಾಲಕರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಬಹುತೇಕ ಆಟೋ ಚಾಲಕರು ಅಂತ ಅಂದಮೇಲೆ ನಗರದ ರಸ್ತೆಗಳನ್ನ, ಪ್ರತಿಯೊಂದು ಗಲ್ಲಿ ಗಲ್ಲಿ ರಸ್ತೆಗಳನ್ನ ಅವ್ರು ನೋಡಿರ್ತಾರೆ. ಸೊ ಅವ್ರನ್ನ ಕೇಳೋಣ. ಸರ್, ಈಗ ಮೊದಲನೇದಾಗಿ ತಮ್ಮ ಹೆಸರು? ಸಂಜಯ್ ಯಶವಂತ್ ಸುತಾರ್. ಓಕೆ, ಈಗ ಆಟೋ ಚಾಲಕರು ಇದ್ದೀರಿ, ಬಹುತೇಕ ನಗರದಲ್ಲಿ ಅಡ್ಡಾಡಿರ್ತೀರಿ, ಎಲ್ಲ ಕಡೆ ಅಡ್ಡಾಡಿರ್ತೀರಿ. ಏನು ಹೇಳಕ್ ಇಚ್ಛೆ ಪಡ್ತೀರಿ ನಿಮ್ಮ ಕ್ಷೇತ್ರ ಬಗ್ಗೆ? ಕ್ಷೇತ್ರ ಬಗ್ಗೆ ಅಂದ್ರೆ ಭಾಳ ಕಷ್ಟ ಇದೆ ಸರ್. ಈಗ ರಸ್ತೆಗಳು ಇವೆಲ್ಲ ಪ್ರಾಬ್ಲಮ್ಗಳೆಲ್ಲ ಇರ್ತಾವೆ ಸರ್. ಪಟ್ಟಣದಾಗ ರಸ್ತೆಗಳು ಸುಧಾರಣೆ ಆಗಿಲ್ಲ. ಕೆಲವೊಂದು ಜಾಗ ಆಗಿದ್ದಾವ, ಕೆಲವೊಂದು ಜಾಗ ಆಗಿಲ್ಲ. ಈ ಎಲ್ಲ ಸಮಸ್ಯೆ ಇದೆ ಇಲ್ಲಿ, ಇನ್ನೂ ಆಗಬೇಕು ಸರ್. ಆಟೋ ಚಾಲಕರ ಸಮಸ್ಯೆ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಿ? ಆಟೋ ಚಾಲಕರಂದ್ರೆ ನಾವು ಇಲ್ಲೇ ನಿಪ್ಪಾಣಿಲಿ ಓಡಾಡ್ತೇವೆ, ಎಲ್ಲ ಗೊತ್ತಿದೆ. ಒಂದು ರೋಡ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಆದಷ್ಟು ಕ್ಲಿಯರ್ ಮಾಡಬೇಕು. ಮತ್ತು ಇನ್ನೊಂದನ್ನು ಬೆಳಗಿಂದ ನಾವು ಇಲ್ಲೇ ಇರ್ತೀವಿ, ಬಿಸಿಲಲ್ಲೇ ನಮಗೆ ತ್ರಾಸ ಆಗ್ತದಿಲ್ಲ. ಅದಕ್ಕೆ ನಮ್ಗೆ ನಿಂದ್ರಕ್ಕೆ ಅನುಕೂಲ ಮಾಡಬೇಕಂದ್ರೆ ನೇಳು ಮಾಡಬೇಕು, ಸೆಡ್ ಗಿಟ್ಟು ಏನೋ ಹೊಡೆದು ಕೊಡ್ಬೇಕಂತ ಇಲ್ಲಿ ಶಾಸಕರವ್ರ ಕಡೆ ಕೇಳ್ಕೊಬೇಕಷ್ಟೇ. ಈಗಾಗಲೇ ಏನಾದರೂ ಹೋಗಿ ಭೇಟಿಯಾಗಿ ಸಮಸ್ಯೆ ಬಗ್ಗೆ ಹೇಳಿದ್ರಿ? ಹೇಳಿರಿ. ಏನಂದ್ರಿ? ಮಾಡಿಸ್ತೀನ ಅಂತ ಹೇಳಿದ್ರು. ಅವಾಗ ಈಗ ಹಿಂದೆ ಎಲೆಕ್ಷನ್ ಬಂದಿದೆ, ಅವ್ರ ಮಾಡ್ತಾರೋ ನೋಡೋಣ, ಅವ್ರು ಬರ್ತಾರೆ ಇನ್ನು ಅವ್ರು ಬರ್ತಾರೆ ಇನ್ನು. ಈ ಹಿಂದಿನ ಎಲೆಕ್ಷನ್ದಾಗ ಹೇಳಿದ್ರು ಮಾಡ್ತೀವಿ ಅಂತ ಹೇಳಿದ್ರು, ಈಗ ಮತ್ತೆ ವಾಪಸ್ ಎಲೆಕ್ಷನ್ ಬಂದದ್ದೆ. ಈಗ ಅದ್ರನ್ನು ಮಾಡಿಸ್ತೀನಿ ಅಂತ ಹೇಳ್ತಾರೆ. ನಾವು ಹಂಗೆ ಬಿಸಿಲಲ್ಲಿ ಹಂಗೆ ಓಡ್ತಾ ಇದ್ದೀವಿಲ್ಲ. ಯಜಮಾನ್ರೆ ನಮಸ್ಕಾರ. ನಮ್ಮ ಹೆಸರು? ಯಾವ್ರವ್ರಿ? ಲಕ್ನಾಪುರ. ಏನ್ ಹೇಳ್ತೀರಿ ನಿಮ್ಮ ನಿಪ್ಪಾಣಿ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ? ನಮ್ದು ಜೊಲ್ಲೆ ವೈನಿ. ಕ್ಷೇತ್ರದ ಕೆಲಸಗಳು ಆಗ್ಬೇಕಾಗಿತ್ತು, ಆಗಿದಾವೋ ಇಲ್ಲೋ? ಇನ್ನೂ ಏನ್ ಆಗ್ಬೇಕಾಗಿತ್ತು ನಿಮ್ಮ ಊರಿಗೆ? 80% ಆಗಿದಾವ, 20% ಉಳ್ದವಲ್ರಿ. ಇನ್ನೂ ಏನ್ ಉಳ್ದವ್ರಿ? ಹಂಗೆ ಮಾಡ್ಬೇಕಾದ್ರೆ ರೋಡ್ ಆದ ಮತ್ತೆ ಉಳ್ದವ್ರಿ ಸ್ವಲ್ಪ ಎಲ್ಲ ಆಗ್ಬೇಕಾಗಿತ್ತು. ಹೌದು. ಏನ್ ಆಶ್ವಾಸನೆ ಕೊಟ್ಟಿದಾರ
ಮಾಡೋದು ಬೇಡ ಏನಂತ ಮಾಡ್ತೇವೆ ಕಾರ್ಯ ಮಾಡಾಕದಾರ ಅವ್ರು ಜೊಲ್ಲೆ ವೈನಿದು ಏನಿದ್ರು ಕಾರ್ಯ ಅವ್ರು ಚಲೋ ಮಾಡ್ತಾರೆ. ಚಲೋ ಮಾಡತ್ತಾರೆ. ಹಾಂ, ಇಲ್ಲಾಂದ್ರೆ ಕಾಂಗ್ರೆಸ್ನವ್ರು ಇದ್ರೆ ಇನ್ನೂ ತನಕ ಏನೂ ಮಾಡಂಗಿಲ್ಲ ಅವ್ರು. ಬಟಾಟಿಗೆ ಬಂಗಾರ ತೆಗೆಯೋದು ಅಟ್ಟ ಮಾಡಿದಾರ ಅವ್ರು. ಮತ್ತು ಕಾಂಗ್ರೆಸ್ದವ್ರ ಜೊತೆಗೆ ಇರ್ತೀರಿ ಇನ್ನೂ ತನಕ ಅಂದ್ರೆ ಕೊರೋನಾದಾಗಲಿ ಅಥವಾ ಈ ಸದ್ಯದ ಪರಿಸ್ಥಿತಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ಪರಿಸ್ಥಿತಿನ ನಮ್ದು ಆಗ್ತದೆ. ಅದ್ರ ಸಲುವಾಗಿ ಇಲ್ಲಿ ಕಾಂಗ್ರೆಸ್ದು ಏನೂ ಬರೋಂಗಿಲ್ಲ. ಇಲ್ಲಿ ಜೊಲ್ಲೆ ವೈನ್ಯನ ಬರಕ್ಕೆ ಮತ್ತು ಈ ಬಿ ಜೆ ಪಿನ ಬರೋದ. ಏನೇನು ಕೆಲಸ ಮಾಡಿದಾರೆ, ಏನು ದೊಡ್ಡ ಹೇಳ್ಕೊಳ್ಳುವಂಥ ಕೆಲಸಗಳು ನಿಪ್ಪಾಣಿ ಕ್ಷೇತ್ರದಾಗ? ನೀರಾವರಿ ಮಾಡಿದಾರೆ ಅವರು. ಪ್ರತಿಯೊಂದು ಹಳ್ಳಿಗೆ ನೀರಾವರಿ ಆಗಲಿ, ರೋಡ್ ವ್ಯವಸ್ಥೆ, ಪೇವರ್ ಬ್ಲಾಕ್ ಆಗಲಿ, ಇಲ್ಲಿ ಏನು ಬೇಕಿಂಗ್ ಏನು ಕಾಯನಿಲ್ಲ ಅವ್ರ. ಇನ್ನು ಹಂಗೆ ಕಿರ್ಕೊಂಡು ಎಲ್ಲರೂ ಒಂದು ಸ್ವಲ್ಪ ನಿಂತಿರ ಅದೇನು ಮಾತು ಬೇರೆ. ಆದ್ರೆ ಅವ್ರು ಕೆಲಸ ಚಲೋ ಮಾಡಿದಾರೆ. ನಿಮ್ಮ ಊರಾಗ ಏನು ಕೆಲಸಗಳು ಬಾಕಿ ಇದ್ದು ಕ್ಷೇತ್ರ ಎಲ್ಲ ಅಡ್ಡಾಡ್ತಿರ್ತೀರಿ, ನೀ ಏನು ಹೇಳ್ತೀರಿ ಇಲ್ಲಿ MLA ಬಗ್ಗೆ? ಹಂಗೆ ನೋಡೋಕೆ ಹೋದ್ರೆ ಅವ್ರು ಸುಮಾರು 90% ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾವನು ಕೆಲಸ ತೊಗೊಂಡು ಹೋಗೋದು ಕೂಡಲೇ ಪಕ್ಷ ಇದು ಮತಭೇದ ಮಾಡೋದ ಯಾರು ತೊಗೊಂಡು ಹೋದವ್ರು ಎಲ್ಲರದು ಮಾಡ್ಕೋತ ಬರ್ತಾ ಇದ್ದೀವಿ. ರಸ್ತೆ ಇರಲಿ, ನೀರಿನ ವ್ಯವಸ್ಥೆ ಇರಲಿ. ಈಗ ಆ್ಯಕ್ಚುಲಿ ಇಲ್ಲಿ ವೇದಗಂಗಾ ರಿವರ್ ಕಾಯಂ ಸ್ವರೂಪಿ ನೀರು ಮಾಡಿಬಿಟ್ರೆ ಈಗ 3 ವರ್ಷ ಐತ್ರೆ ನೀರದೇನು ತೊಂದರೆ ಇಲ್ಲ. ಆದ್ರೂ ರಸ್ತೆ ಅಂಕಮಾಗಿ ಈಗ ಎಲ್ಲೆಲ್ಲೇ ಕೆಟ್ಟು ಹೋಗ್ಯಾವ. ಮೋಸ್ಟ್ಲಿ ಇಂಟರ್ಸ್ಟೇಟ್ ನಿಪ್ಪಾಣಿ ಇಚ್ಚಲಕರಂಜಿ ಇರಲಿ, ನಿಪ್ಪಾಣಿ ಚಿಕ್ಕೋಡಿ ಇರಲಿ, ನಿಪ್ಪಾಣಿ ಮುರುಗೋಡು ಇರಲಿ, ಈ ಎಲ್ಲ ಇಂಟರ್ಸ್ಟೇಟ್ ರೋಡ್ನು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದ. ಈಗ ನಿಪ್ಪಾಣಿ ಮತಕ್ಷೇತ್ರ ಗಡಿಯಲ್ಲಿ ಇರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಮರಾಠಿಗರ ಪ್ರಭಾವನೂ ಜಾಸ್ತಿ ಇದೆ, ಕನ್ನಡಿಗರ ಪ್ರಭಾವನೂ ಕಡಿಮೆ ಇದೆ. ಸೊ ಕನ್ನಡ ಬೆಳೆಸೋ ನಿಟ್ಟಿನಲ್ಲಿ ಏನಾದರೂ ವಿಶೇಷವಾಗಿ ಕೆಲಸ ಮಾಡಿದಾರ ಏನು? ಕನ್ನಡ ಬೆಳೆಸುವಾಗ ಸುಮಾರು ಮೊದಲಕ್ಕಿಂತಲೂ 20 ವರ್ಷ ನಾವು ಯಾವಾಗ ಚಿಕ್ಕವರದ್ದು ಆ ದೃಷ್ಟಿಗಳು ನಿಪ್ಪಾಣಿ ಸಿಟಿ ಒಳಗೆ ಇಲ್ಲಾಂದ್ರೆ ಮೋರ್ ದೆನ್ 60% ಜನ ಈಗ ಆಲ್ರೆಡಿ ಕನ್ನಡ ಬರ್ತದೆ. ನಿಪ್ಪಾಣಿ ಮತಕ್ಷೇತ್ರದ ನಾವು ಇನ್ನೊಂದು ದೊಡ್ಡ ಪಟ್ಟಣದಲ್ಲಿದ್ದೀವಿ. ಆ ಒಂದು ಪಟ್ಟಣ ಬಂದ್ಬಿಟ್ಟು ಈಗ ಬೋರ್ಗಾಂವ್ ಪಟ್ಟಣದಲ್ಲಿ ನಾವಿರತಕ್ಕಂಥದ್ದು. ಸೊ ಈ ಒಂದು ಪಟ್ಟಣದಲ್ಲಿ ಜನ ಯಾವ ರೀತಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ, ಬರುವಂಥ ಚುನಾವಣೆ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ, ಅವರ ಸಮಸ್ಯೆಗಳೇನು, ಇಲ್ಲಿನ ಶಾಸಕರು ಈ ಒಂದು ಪಟ್ಟಣದ ಗ್ರಾಮಸ್ಥರಿಗೆ ಸ್ಪಂದಿಸಿದಾರ ಅನ್ನೋದನ್ನ ನೋಡೋಣ ಬನ್ನಿ. ನಿಮ್ಮ ಕ್ಷೇತ್ರದ ಬಗ್ಗೆ ಅಂದ್ರೆ ನಿಮ್ಮ ಊರ ಬಗ್ಗೆ ಏನು ಸಮಸ್ಯೆಗಳು ಏನೇನದಾವ, ಏನಿಲ್ಲ? ಸಮಸ್ಯೆಗಳೆಲ್ಲ ಚಂದ ಆಮೇಲೆ ಹಂಗೇನು ಕೆಟ್ಟಿಲ್ಲ. ಇಲ್ಲಿ MLA ಏನು ಕೆಲಸ ಮಾಡಿದಾರ, ಏನು ಕೆಲಸ ಆಗ್ಬೇಕಾಗಿತ್ತು? ಕೆಲಸ ಎಲ್ಲ ಸರಸರನ್ನ ಹಾಕೋದು ಬರ್ಕದಾವು, ಹಂಗೇನು ತೊಂದರೆ ಇಲ್ಲ. ಏನು ಹೇಳ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ, ನಿಮ್ಮ ಊರ ಬಗ್ಗೆ? ಊರ ಬಗ್ಗೆ ಕೆಲವೊಂದು ಕೆಲಸ ಆಗ್ಯಾವ್ರಿ, ಕೆಲವೊಂದು ಹಂಗೆ ತಡ್ಸ್ಯಾವ, ಹಂಗೆ ಆಗತ್ತು ಬಂದಿಲ್ಲ ಇಲ್ಲೇ ಮಟ್ಟ. ಏನು ನಿಂತಾವಂದ್ರೆ ಏನು ನಿಂತಿದವ್ರು, ಏನು ಆಗ್ಬೇಕಾಗಿತ್ತು ರೀ? ಇಲ್ಲಿ ನೀರಾವರಿಗೆ ಒಂದು ಸ್ವಲ್ಪ ತೊಂದರೆ ಇದಾವ್ರಿ. ಕುಡಿ ನೀರಿಗೆ ಸ್ವಲ್ಪ ಸಮಸ್ಯೆ ಐತ್ರಿ. ಅಡಿಗೋಟ್ ಬಿ ಒಂದು ಇದಾವ್ರಿ. ಬರುವಂಥ ಎಲೆಕ್ಷನ್ದೊಳಗೆ ಯಾವ ಟೈಪ್ MLA ಬೇಕಂತೀರಿ ನಿಮ್ಮ ಕ್ಷೇತ್ರಕ್ಕೆ? ನಮಗೆ ಬೇಕಾದ MLA ಅಂದ್ರೆ ಒಂದು ಯಂಗ್ MLA ತಂದು ಕೊಡ್ರಿ ಸಾಕು. ಹೆಂಗೆ MLA ಬೇಕು? ವಯಸ್ಸಾದವ್ರು ಸಾಕಟ್ಟ. ಯಾಕೆ ವಯಸ್ಸಾದವ್ರು ಬೇಡ? ಒಟ್ಟು ಹೆಂಗೆ ಅಂದ್ರೆ ಹೆಂಗೆ ಯಾಕೆ ಬೇಕಂತಂತೀರಿ? ನಿಮ್ಮ ಯಾಕೆ ಹಂಗೆ ಅನಿಸೈತೆ ನಿಮಗೆ? ಗೌರ್ಮೆಂಟ್ ನೌಕರಿ ಇದ್ದಲ್ರಿ 60 ವರ್ಷ ಕ್ಯಾನ್ಸಲ್ ಮಾಡ್ತಾರ ಅವ್ರು. MLA 70 ವರ್ಷ ಬಿಡ್ತಾರ. 70 ವರ್ಷ ಯಾರು ತಗೊಂಡು ಏನು ಮಾಡೋದು, ಅವ್ರು ಬುದ್ಧಿಲ್ಲ ಅಂತಾರೆ. ಏನಂತ ಹೇಳ್ತೀರಿ ಒಬ್ಬ ಗೃಹಿಣಿಯಾಗಿ ಊರಿನ ಬಗ್ಗೆ, ಕ್ಷೇತ್ರದ ಬಗ್ಗೆ? ಆ್ಯಕ್ಚುಲಿ ಕ್ಷೇತ್ರದ ಎಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು. ಯಾಕಂದ್ರೆ ಒಬ್ಬರು ಈ ಕ್ಷೇತ್ರದಾಗ ಒಬ್ಬ ಮಹಿಳಾ ಆಮದಾರ್ ಇದ್ದಾರೆ. ಪ್ರತಿಯೊಂದು ಮಹಿಳೆಗೆ ಎಷ್ಟು ಏನೇನು ಸುವಿಧಾ ಸಿಗಬೇಕಾಗಿತ್ತು, ಅದು ಇನ್ನೂವರೆಗೆ ಅಂದ್ರೆ ಸಿಕ್ಕಿಲ್ಲ ಹಿಂಗೆ ಅನ್ನಿಸ್ತಿದೆ. ಯಾಕಂದ್ರೆ ಸಣ್ಣ ಸಣ್ಣ ವಿಷಯದಾಗ ಅವರು ರಾಜಕೀಯ ಮಾಡಿ ತಮ್ಮ ಪಕ್ಷದ ಜನ ಯಾರು ಇರ್ತಾರೋ ಅವ್ರಿಗೆ ಅಷ್ಟೇ ಸರ್ಕಾರದ ಏನೇನು ಸುವಿಧಾ ಇದೇನಿಲ್ಲ, ಪಕ್ಷದ ಜನರಿಗೆ ಅಷ್ಟೇ ತಲುಪಬೇಕು. ಇನ್ನೂ ಇದು ಜನರಿಲ್ಕ ಸರ್ಕಾರದ ಏನೇನು ಸುವಿಧಾ ಇದೇನಿಲ್ಲ ಅದರಿಂದ ವಂಚಿತ ನಿಲ್ಕದಾರು. ಪ್ರತಿಯೊಂದು ಕ್ಷೇತ್ರದಾಗ ರಾಜಕೀಯ ಮಾಡಿ ನಡೆಯಂಗಿಲ್ಲ. ಪ್ರತಿಯೊಬ್ಬರು ಮತದಾರರಿಗೆ ಹಕ್ಕಿರ್ತೈತ್ರಿ, ಕೇಳುವಂಥ ಹಕ್ಕಿರ್ತೈತಿ. ಆದ್ರೆ ಎಷ್ಟೋ ಜನ ಮಾಹಿತಿ ಇಲ್ಲದ ಕಾರಣ ಕೇಳಂಗಿಲ್ಲ. ಸರ್, ಈಗ ಮೇನ್ ಮತ್ತದಂದ್ರೆ ಈಗ ನಮ್ಮಲ್ಲಿ ನಮ್ಮ ಕ್ಷೇತ್ರದಾಗ ರೈತ ಮಂದಿ ಹೆಚ್ಚಿದ್ದಾರೆ. ಈ ಸರ್ಕಾರ ರೈತ ಕಡೆ ಅಜ್ಜಾಬದ್ ಲಕ್ಷ ಕೊಟ್ಟಿಲ್ಲ ರೀ. ಖಾಲಿ ಶಾಸಕರು ರೈತರುಗಳ ಮೇಲೆ ಅಂದರೆ ರೈತರಿಗೆ ಯಾನ ಮನವಿ ಅದ ವಿಧಾನಸೌಧದಾಗ ಅವ್ರು ಮಾಡಾಶಿಲ್ಲ. ಕಬ್ಬು ಬೆಳೆ ದರ ಆಗಲಿ, ಇತರ ಸಮಸ್ಯೆ ಆಗಲಿ, शेतकरी ಲೈಟ್ ಬಿಲ್ ಆಗಲಿ, ಲೈಟ್ ನಮ್ಮಲ್ಲಿ ಹಗಲಿ ಲೈಟ್ ಬರೋದು ಸಹ ಅಪವಾಯ ಎಬ್ಸಿರ್ರಿ ಸರ್. ಮತ್ತು ಲೈಟ್ಗಳದ್ದು ಪ್ರಾಬ್ಲಮ್ ಇರ್ತಾವೆ ರೀ ಸರ್ ನಮ್ಮ ಕಡೆ.
ಅಂದ್ರೆ ರಾತ್ರಿ ಕಂಟಿನ್ಯೂ ರಾತ್ರಿನ 4 ತಾಸ ಹಗಲಿ 3 ತಾಸ ಹಿಂಗೆ ಲೈಟ್ ಸಿಸ್ಟಮ್ ಐತ್ರಿ. ಹಗಲಿ ಮಾಡ್ತೀವತ್ತು ಆಶ್ವಾಸನೆ ಕೊಟ್ಟರೆ ಅದಾಗಿಲ್ಲ ಸರ್. ನಂಗೆ ರಾತ್ರಿ 12 ಗಂಟೆಗೆ ಹೆಣ್ಣು ಮಕ್ಳು ಬಿಟ್ಟು ಮನ್ಯಾಗಿನ ಬಿಟ್ಟು ಹುಡುಗರು ಬಿಟ್ಟು ರಾತ್ರಿ ಹೋಗ್ತಾಯಿದ್ದೀವಿ ಹೊಲಕ್ಕೆ ರೀ. ರಾತ್ರಿ 12 ಗಂಟೆ ನಂತರ ಕರೆಂಟ್ ಕೊಡ್ತಾರ. 12 ಗಂಟೆ ಕರೆಂಟ್ ಬಿಡ್ತಾರೆ. ಅಂದ್ರೆ ಅದು ರೈತರ ಅದನ್ನ ಕರೆಂಟ್ ಯೂಸ್ ಮಾಡಬಾರ್ದು ಅನ್ನೋ ಲೆಕ್ಕ. ಯಾವುದು ಬೆಳಿ ನಮ್ಮ ಕಡೆ ಕಾಯಿಪಲ್ಲೆ ಹೆಚ್ಚಿದ್ರಿ. ರಾತ್ರಿ ಕಾಯಿಪಲ್ಲೆ ನೀರು ಉಣಿಸ್ಬೇಕಂದ್ರೆ ರಾತ್ರಿ ಹಾವುಗಳಾಗ್ಲಿ ಚೋಳುಗಳಾಗ್ಲಿ ಎಲ್ಲ ರಿಕ್ಸ್ ಮೇಲೆ ಹೋಗ್ಬೇಕು ಸರ್. ಏನಾಗ್ಬೇಕಂತೀರಿ? ಏನು ಹೇಳ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ, ನಿಮ್ಮ ಶಾಸಕರ ಬಗ್ಗೆ? 5 ವರ್ಷನಾಗ ಕೆಲಸ ಮಾಡಿದಾರ, ಇನ್ನೂ ಮಾಡಬೇಕಾಗಿತ್ತು, ಯಾವ್ದು ಮಾಡೋದು ಉಳ್ದೈತಿ? ನಮಗೆ ಮಾರಾಟ ಭಾಗದಾಗ ನನ್ನ ಕಬ್ಬು ಹೋಗಿದ್ರಿ. ಈ ಕಡೆ ಕರ್ನಾಟಕ ಭಾಗದಾಗ ಕಬ್ಬು ಅಡಿ 2,500 ರೂಪಾಯಿ ಅಷ್ಟೇ ಕೊಡ್ತಾರೆ. ಈ ಕಡೆ ಬೇಕಾದ್ರೆ 3,000 ತನಕ ಐತಿ. ಅದಾದ್ರೆ ಯಾತ್ರದ ಯಾರನ್ನೇ ಇಲ್ಲ. ಈ ಕಡೆ ಮಾರಾಟದಾಗ 10 ರೂಪಾಯಿ ರೀ. ಮಾರಾಟದಾಗ ಹೆಂಗೆ ಆಗ್ತೈತಿ ರೀ? ಕರ್ನಾಟಕದವ್ರದನ್ನ ಸೀರಿಯಸ್ ಪನಲ್ಲಿ ತೊಗೊಳ್ರಿ ಅವ್ರ ಕಬ್ಬ. ಕರ್ನಾಟಕದಾಗ ಹೋಗ್ಬೇಕಾದ್ರೆ ಯಾರ್ಯಾರನ್ನ ಸೀರಿಯಸ್ ತೊಗೊಳ್ಳಿ. ನಮ್ಮಂತ ಕಿರ್ಕೊ ಮಂದಿ ಹೋದ್ರೆ ಅವ್ರದ್ದು ಅದು ತೊಗೊಳ್ಳಿ. ರೈತರಿಗೆ ಸಮಸ್ಯೆ ಐತಿ ಇಲ್ಲಿ ಗಡಿ ಭಾಗದಾಗ. ರೈತರ ವಿಚಾರದಾಗ ತಾರತಮ್ಯ ನಡೆದೈತಿ. ಮಹಾರಾಷ್ಟ್ರನಾಗ 3,000 ರೂಪಾಯಿ ಬಿಲ್ ಕೊಡ್ತಾರ ಅಂತ ಹೇಳ್ತಾರೆ. ಇಲ್ಲಿ ಕರ್ನಾಟಕದಾಗ ಕೊಡಂಗಿಲ್ರ ಅಷ್ಟ? ಏನ್ ಹೇಳ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ? ಹಿಂಗೈತಿ ನೋಡ್ರಿ. ಹೆಂಗ್ ನಿಲ್ಲೋದು ಹೇಳ್ರಲ್ಲ. ಇಷ್ಟು ಕಟಾರ ಇಲ್ರಿ, ನೆಟ್ರಿ ನೀರಿನ ಚಾವೆ ಇಲ್ರಿ, ಮನೆ ಸಹ ಕಟ್ಟಿಲ್ರಿ. ಏನ್ ಸಮಸ್ಯೆ ನಿಮ್ಗೆ? ಇಲ್ಲಿ ಪಂಚಾಯತ್ ಒಳಗೆ ರಗಡ್ ಸ್ಕೀಮ್ಗಳು ಬರ್ತಾವಲ್ಲ, ನಿಮ್ಗೆ ಮನಿ ಯಾರು ಹಾಕಿ ಕೊಟ್ಟಿಲ್ಲ? ಕೇಳಿಲ್ಲ ನೀವು? ಕೇಳಿದಿವ್ರಲ್ಲ, ಅರ್ಧ ಕೊಟ್ಟಿದೇವ್ರಿ. ಚಾವೆ ಇಲ್ತಾವ 2 ಸಲ ಹೇಳ್ಕದ್ರಿ. ಅರ್ಜಿ ಕೊಟ್ಟಿರಿ? ಕೊಟ್ಟಿದೇವ್ರಿ. ಇಲ್ರಿ. ಏನ್ ಮನಿ ಇತ್ತು ಬಿದ್ದತೋ ಏನು? ಮನಿ ಕಟ್ಟೋದರ ತಕರಾರು ನಿಂತೈತ್ರಿ. ತಕರಾರ್ದಾಗ ನಿಂತೈತ್ರಿ. ಇಲ್ಲಿ ಊರಾಗ ಮನಿ ಐತಿ, ಅದು ಭೀ ಕೊಟ್ಟಿಲ್ರಿ ನಮ್ಮ ಮನೆಗೆ. ಬಟ್ ಈಗ ಇಲ್ಲಿ ಗುರುತ್ಲಾಕೊಂಡಿದ್ರಿ ನೋಡ್ರಿ, ಇದೇ ನೋಡ್ರಿ ವ್ಯವಸ್ಥೆ ನಮ್ದು. ಇಂಥದ ಜೀವನ. ಎಲ್ಲಾರ್ಗು ಚಾವೆ ಐತ್ರಿ, ನಮ್ಮ ಮನೆ ಅಷ್ಟು ಚಾವೆ ಇಲ್ರಿ. ನಾನೊಬ್ಬ ರೈತನ ಮಗನಾಗಿ ಹೇಳಕ್ ಪಡ್ರಿ ಅಂದರೆ, ಈ ಮಾರುಕಟ್ಟೆ ಚಾಲೂ ಆಗಿದ್ರು ಅಂದ್ರೆ ನಮ್ಮ ಉತ್ತಮ್ ಪಾಟೀಲ್ರಿಂದ. ಇಲ್ಲಿ ನಮಗೆ ಏನಪ್ಪ ಈಗ ಯಾವುದೇ ಒಂದು ವಸ್ತು ಆಗಲಿ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿತ್ತು. ಬೆಳಗ್ಗೆ ಎದ್ದು ಅದನ್ನ ನಮಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ಆದರೆ ಉತ್ತಮ್ ಪಾಟೀಲ್ ಅವರಿಂದ ಈಗ ಈ ಮಾರುಕಟ್ಟೆ ಚಾಲೂ ಆಗಿ ನಮ್ಗೆ ಬಹಳ ಒಂದು ಉತ್ತಮ ದರ ಇಲ್ಲಿ ನಿಗದಿತ ಅಂದರೆ ಸಿಗ್ತಾ ಇದೆ ನಮಗೆ. ಅದರಿಂದ ಈ ಭಾಗದಲ್ಲಿ ಉತ್ತಮ್ ಪಾಟೀಲ್ ಆಯ್ಕೆ ಒಂದು ತುಂಬ ಒಳ್ಳೆಯದಾಗಿದೆ. ಒಬ್ಬ ಯುವ ನಾಯಕ ಅಂತ ನಾನು ಹೇಳಕ್ಕೆ ಬರ್ತೀನಿ. ಗಡಿ ಭಾಗದಲ್ಲಿ ಇನ್ನೂ ಕೆಲಸ ಆಗಬೇಕು. ಉತ್ತಮ್ ಪಾಟೀಲ್ ಬಂದರೆ ಈ ಗಡಿ ಭಾಗದಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ. ಇರುವಂಥ MLAಗಳು ಕೆಲಸ ಮಾಡ್ತಾ ಇಲ್ವಾ? ಏನು ಅವ್ರ ಬಗ್ಗೆ ಅತೃಪ್ತಿ ಐತೆ? 5 ವರ್ಷ ಇದ್ರು ಅವರು. 5 ವರ್ಷ ಏನು ಮಾಡಲೇ ಇಲ್ಲ. 5 ವರ್ಷ ಯಾಕೆ, 10 ವರ್ಷ ಆಯ್ತಲ್ಲ. ಕೆಲಸ ಆಗಬೇಕಿತ್ತು, ಕೆಲಸ ಆಗಿಲ್ಲ. ಈಗ ಉತ್ತಮ್ ಪಾಟೀಲ್ ಆಯ್ಕೆ ಮಾಡಿದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ.